ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೂಸ್ ಕ್ಲಿಪ್ಸ್. ನಾನು ನಿಮ್ಮೆಲ್ಲರ ಪ್ರೀತಿ ಅವನತ. ಇವತ್ತಿನ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಎಸ್, ಇವತ್ತು ಬಂದು ಮಂಡೇ ಆಲ್ಮೋಸ್ಟ್ ನೈಟ್ ಅರೌಂಡ್ 9 o'clock ಆಗ್ತಾ ಬರ್ತಾ ಇದೆ. ಸೊ ಆಲ್ಮೋಸ್ಟ್ ಬೆಳಿಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡೆ ಆ್ಯಂಡ್ ಒಂದು ಸ್ವಲ್ಪ ಶಾರ್ಟ್ ವೀಡಿಯೋಸ್ ಕೂಡ ಮಾಡಿಕೊಂಡೆ, ಬಟ್ ಕಂಪ್ಲೀಟ್ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಸೊ ಬಟ್ ಇವತ್ತಿನ ಕಂಪ್ಲೀಟ್ ಡೇ ಹೇಗೋಯ್ತು ಅಂತ ನನಗೆ ಹೇಳ್ತಾ ಹೋಗ್ತೀನಿ. ಸೊ ಸಂಜೆ ಕೂಡ ಬಂದಾದಮೇಲೆ ಒಂದಷ್ಟು ಕೆಲಸಗಳು ಒಂದಾದ್ಮೇಲೆ ಒಂದು ಅನ್ಎಕ್ಸ್ಪೆಕ್ಟೆಡ್ ಕೆಲಸ ಬರೋಕ್ಕೆ ಶುರುವಾಯಿತು. ಸೊ ಅದಾದಮೇಲೆ ದೇವ್ರ ಪೂಜೆ ಕೂಡ ಮಾಡಬೇಕಿತ್ತು, ಬೆಳಗ್ಗೆ ಮಾಡಿ ಹೋಗೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಸಂಜೆ ಬಂದು ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿ ಅದಾದಮೇಲೆ ಎಲ್ಲ ಹೂವು ಹಾಕಿ ಪೂಜೆ ಮಾಡಬೇಕಿತ್ತು. ಸೊ ಬನ್ನಿ ದೇವ್ರ ಪೂಜೆ ಕೂಡ ಹೇಗಾಯಿತು ಅಂತ ತೋರಿಸ್ತೀನಿ. ನನ್ನ ಮುದ್ದು ಕಂದ ಇವತ್ತು ಬೇಗ ಮಲಗಿಬಿಟ್ಟಿದ್ದಾನೆ. ಗೊತ್ತಿಲ್ಲ, ಯೂಶ್ವಲಿ ಅವ್ನು ಮಲ್ಕೋದು 10:30 ಆಗುತ್ತೆ, ಬಟ್ ಇವತ್ತು 7:30 8 ಅಷ್ಟೊತ್ತಿಗೆಲ್ಲ ಮಲಗಿಬಿಟ್ಟಿದ್ದ. ಸಿಕ್ಕಾಪಟ್ಟೆ ಟಯರ್ಡ್ ಆಗಿದ್ದ ಅನಿಸುತ್ತೆ. ಸೊ ಅವನು ಮಲಗಿದ್ದಾನೆ. ಈಗ ಅಡುಗೆ ಕೂಡ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೋಬೇಕು. ಆ್ಯಂಡ್ ಪ್ರತಿ ದಿವಸ ಅಕ್ಕಿ ತಿಂದು ಅನ್ನ ತಿಂದು ಬೋರ್ ಆಗಿತ್ತು. ಸೊ ಇವತ್ತು ಒಂದು ಸ್ವಲ್ಪ ಡಿಫ್ರೆಂಟಾಗಿ ತಿಂಡಿ ರೀತಿ ಏನಾರು ಮಾಡ್ಕೊಳ್ಳೋಣ ಅಂತ ಹೇಳಿ ಅಕ್ಕಿ ರೊಟ್ಟಿ ಮಾಡೋಕ್ಕೆ ಅಂತ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ನೋಡೋಣ ಇವತ್ತು ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ. ಹಾಯ್ ಬೇಟಾ, ಏನು ಸ್ಲೀಪ್? ಓಕೆ, ಸೊ ಬನ್ನಿ ಜಾಸ್ತಿ ಡಿಲೇ ಮಾಡ್ದಲೆ ದೇವ್ರ ಪೂಜೆ ಹೇಗಾಗಿದೆ ಆ್ಯಂಡ್ ಇವತ್ತಿನ ಡಿನ್ನರ್ಗೆ ಏನು ಸ್ಪೆಷಲ್ ಮಾಡ್ಕೋತಾ ಇದ್ದೀನಿ ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ. ಇನ್ನು ಪ್ರತಿ ದಿವಸ ಸಂಜೆ ಪೂಜೆ ಮಾಡುವಂಥದ್ದು ನನಗೆ ಬಹಳ ಖುಷಿ ತಂದುಕೊಡುವಂಥದ್ದು ಆ್ಯಂಡ್ ಮನೆಯಲ್ಲಿ ಕೂಡ ಒಂದು ರೀತಿ ಪಾಸಿಟಿವ್ ಫೀಲ್ ಕೊಡೋದಕ್ಕೆ ಸಾಯಂಕಾಲದ ಪೂಜೆ ಕೂಡ ಒನ್ ಆಫ್ ದ ವೇ ಅಂತ ಅನಿಸುತ್ತೆ. ಇನ್ನು ಇವತ್ತು ಬೆಳಗ್ಗೆ ಪೂಜೆ ಮಾಡಿ ಹೋಗೋಕ್ಕಾಗಲ್ಲ, ಒಂದು ರೀತಿ ಮನಸ್ಸಲ್ಲಿ ಆಕಸಿವಿಸಿ ಅನ್ನೋದು ಇದ್ದೇ ಇತ್ತು. ಸೊ ಅದಕ್ಕೆ ಸಂಜೆ ಬಂದು ಪೂಜೆ ಮಾಡಿ ಒಂದು ರೀತಿ ಸಮಾಧಾನವಾಗಿ ಕೂತು ದೇವ್ರ ಮುಂದೆ ಅದಾದಮೇಲೆ ನನ್ನ ಮುಂದಿನ ಕೆಲಸ ಶುರು ಮಾಡ್ತೀನಿ. ಆರಾಮ್ ಅನಿಸುತ್ತೆ, ಖುಷಿ ಅನಿಸುತ್ತೆ. ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ನಂಬಿಕೆ ಇರುತ್ತೆ, ಅವ್ರದ್ದೇ ಆದಂಥ ಭಾವನೆಗಳಿರುತ್ತೆ. ದೇವರು ಅಥವಾ ದೇವ್ರ ಪೂಜೆ ಮಾಡುವಂಥದ್ದು ನನಗೆ ಬಹಳನೇ ಖುಷಿ ಹಾಗೂ ನೆಮ್ಮದಿ ಕೊಡುವಂಥದ್ದು ಈ ಒಂದು ದೇವ್ರ ಪೂಜೆ ಮಾಡೋದು ಅಂತ ಅನಿಸುತ್ತೆ. ಇನ್ನು ಪ್ರತಿಯೊಬ್ಬರು ಅವ್ರದ್ದೇ ಆದಂಥ ಆಚರಣೆಗಳನ್ನ ಮಾಡ್ಕೋತಾರೆ. ಕೆಲವರು ಉಪವಾಸ ಮಾಡಿ ಪೂಜೆ ಮಾಡುವಂಥದ್ದು, ಕೆಲವರು ಅದಕ್ಕೆ ಅಂತ ಬೆಳಗ್ಗೆ ಎದ್ದು ಪೂಜೆ ಮಾಡುವಂಥದ್ದು, ಅವ್ರ ಭಾವನೆಗೆ ತಕ್ಕಂತೆ ಪೂಜೆನ ಮಾಡ್ತಾ ಹೋಗ್ತಾರೆ. ಬಟ್ ನನಗೆ ಯಾವಾಗ ನನಗೆ ಮಾಡಬೇಕು ಅಂತ ಅನಿಸುತ್ತೋ ಆವಾಗ ನಾನು ಖಂಡಿತವಾಗ್ಲೂ ಮಾಡ್ತೀನಿ. ಬಟ್ ಕೆಲವೊಂದು ಸತಿ ಇವತ್ತು ಯಾಕೋ ದೀಪ ಹಚ್ಚಬೇಕು ಅಂತ ಅನ್ನಿಸ್ತಾ ಇಲ್ಲ ಅಂದರೂ ಕೂಡ ಆವತ್ತಿನ ಇಡೀ ದಿವಸ ಅನ್ನಿಸ್ತಾ ಇರುತ್ತೆ, ಓಕೆ ಇವತ್ತು ನಾನು ದೇವ್ರ ದೀಪ ಹಚ್ಚಿಲ್ಲ, ಏನೋ ಒಂಥರ ಮಿಸ್ಸಿಂಗ್ ಎಲಿಮೆಂಟ್ ಅನ್ನೋದಿರುತ್ತಲ್ಲ, ಆ ರೀತಿ ಅನ್ನಿಸ್ತಾ ಇರುತ್ತೆ. ಬಟ್ ಹಾಗಂತ ತುಂಬ ಪೂಜೆ ಪುನಸ್ಕಾರ ಮಾಡಿ ಆ ಥರ ಅಂತಲ್ಲ, ಬಟ್ ಏನೋ ಒಂದು ರೀತಿ ಪಾಸಿಟಿವ್ ವೈಬ್ಸ್ ಖಂಡಿತವಾಗ್ಲೂ ನನಗಂತೂ ಸಿಗುತ್ತೆ. ಐ ಹೋಪ್ ನೀವು ಕೂಡ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರಾ ಅಂತ ಅನ್ಕೋತೀನಿ. ಸೊ ಕಮೆಂಟ್ ಮಾಡಿ ಹೇಳಿ, ನಿಮಗೆ ಎನರ್ಜಿ ಬೂಸ್ಟರ್ ಅಥವಾ ನಿಮಗೆ ಪೀಸ್ಫುಲ್ಲಾಗಿ ಕೊಡೋವಂಥ ಕೆಲಸ ಯಾವುದು ಅಂತ. ಇನ್ನು ದೇವ್ರ ಪೂಜೆ ಎಲ್ಲ ಮಾಡಾದ್ಮೇಲೆ ನೈಟ್ ಊಟಕ್ಕೆ ಇವತ್ತು ಅಕ್ಕಿ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಅದಕ್ಕೆ ಒಂದು ಸ್ವಲ್ಪ ಎಳ್ಳು ಕೂಡ ಹುರ್ಕೋಬೇಕಿತ್ತು, ಹಾಗಾಗಿ ಎಳ್ಳು ಕೂಡ ಪೌಡರ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ನೈಸಾಗಿ ಇರಬೇಕು ಅಕ್ಕಿ ಹಿಟ್ಟು. ಮನೆಯಲ್ಲಿ ನೀವು ಮಾಡ್ಕೊಂಡಿದ್ದೀರಾ ಅಂದರೆ ಚೆನ್ನಾಗಿ ಇದನ್ನು ಪೌಡರ್ ಮಾಡಿಸ್ಕೊಂಡು ಕೂಡ ಬರ್ಬೋದು. ಇಲ್ಲ ಅಂತಂದರೆ ರೆಡಿಮೇಡಾಗಿ ನೀವು ಅಂಗಡಿನಲ್ಲಿ ತೊಗೊಂಡು ಬರ್ತೀರಾ ಅಂದರೆ ಅದು ಕೂಡ ತೊಗೋಬೋದು. ಸೊ ಇಲ್ಲಿ ಆಲ್ಮೋಸ್ಟ್ ನಾನು 3 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜ್ ಕಪ್ಪಲ್ಲಿ. ಆ್ಯಂಡ್ ನೀಟಾಗಿ ಜರಡಿ ಇಟ್ಕೊಂಡ್ರೆ ಯಾವುದೇ ರೀತಿ ಲಂಪ್ಸ್ ಆಗೋದಾಗಲಿ ಆ ಥರ ಇರೋದಿಲ್ಲ. ಸೊ ಹಾಗಾಗಿ ಚೆನ್ನಾಗಿ ಬರುತ್ತೆ ಇದು. ಆ್ಯಂಡ್ ಇದ್ರ ಜೊತೆಗೆ ಮಿಕ್ಸ್ ಮಾಡೋದಕ್ಕೆ ನಾನು ತೊಗೊಂಡಿರುವಂಥದ್ದು ಜೀರಿಗೆ ತೊಗೊಂಡಿದ್ದೀನಿ. ಸೊ ಜೀರಿಗೆ ತುಂಬ ರುಚಿ ಕೊಡುತ್ತೆ ಇದಕ್ಕೆ. ಆ್ಯಂಡ್ ಉಪ್ಪು ಬೇಕು ರುಚಿಗೆ ತಕ್ಕಷ್ಟು. ಆ್ಯಂಡ್ ಅದು ಬಿಟ್ಟರೆ ನೆಕ್ಸ್ಟ್ ತೊಗೊಂಡಿರುವಂಥದ್ದು ಸಬ್ಸಿಗೆ ಸೊಪ್ಪು ತೊಗೊಂಡಿದ್ದೀನಿ. ಆ್ಯಂಡ್ ಇದು ಕೂಡ ತುಂಬಾ ಒಳ್ಳೆಯದು, ಸ್ಪೆಷಲಿ ಡೆಲಿವರಿ ಆಗಿದೆ, ಬೇಬಿ ಇದೆ ಅಂತಂದರೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಮಿಲ್ಕ್ ಜನ್ರೇಟ್ ಮಾಡಲಿಕ್ಕೆ ಅಥವಾ ಲ್ಯಾಕ್ಟಿಕ್ಗೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ತುಂಬ ಜನ ಸಬ್ಸಿಗೆ ಸೊಪ್ಪನ್ನ ಬಳಸ್ಕೊತಾರೆ. ಪ್ರತಿಯೊಂದು ಡಯಟಲ್ಲೂ ಇದನ್ನು ಇನ್ಕ್ಲೂಡ್ ಮಾಡ್ಕೊಳ್ಳುವಂಥದ್ದು ಬಹಳನೇ ಒಳ್ಳೆಯದು ಅಂತಲೇ ಹೇಳ್ತೀನಿ. ಯಾವುದೇ ರೀತಿ ಗ್ರೀನ್ ವೆಜಿಟೇಬಲ್ಸ್ ಆಗಿರ್ಬೋದು, ಸೊಪ್ಪುಗಳಾಗಿರ್ಬೋದು ಬಹಳನೇ ಒಳ್ಳೆಯದು. ಆ್ಯಂಡ್ ಅದ್ರ ಜೊತೆ ಕ್ಯಾರೆಟ್ ಕೂಡ ತೊಗೊಂಡಿದ್ದೀನಿ, ಚೆನ್ನಾಗಿ ಚಿಕ್ಕದಾಗಿ ಗ್ರೇಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ. ತುಂಬ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಭೈರವ್ಗೆ ಈ ರೀತಿ ಕ್ಯಾರೆಟು ಅಥವಾ ಬೇರೆ ತರಕಾರಿಗಳು ತಿನ್ಸೋದು ಭಾರಿ ಕಷ್ಟ ಅಂತ ಅನಿಸಿದಾಗ ಈ ರೀತಿ ಗ್ರೇಟ್ ಮಾಡಿ ಬಂದು ಚಿಕ್ಕದಾಗಿ ಇಲ್ಲಿ ಈರುಳ್ಳಿನ ಚಾಪ್ ಮಾಡ್ಕೊಂಡಿದ್ದೀನಿ. ಸೊ ಚಾಪರಲ್ಲಿ ಮಾಡ್ಕೊಂಡ್ರೆ ಮಾತ್ರ ಈ ರೀತಿ ಚಿಕ್ಕದಾಗಿ ಬರುತ್ತೆ, ಇಲ್ಲಾಂದರೆ ಇಷ್ಟು ನೈಫಲ್ಲಿ ಇಷ್ಟು ಚಿಕ್ಕದಾಗಿ ಚಾಪ್ ಮಾಡ್ಕೊಳ್ಳಿಕ್ಕಾಗಲ್ಲ. ಸೊ ಈ ರೀತಿ ಒಂದು ಚಾಪರ್ನ ಬಳಸ್ಕೊಂಡು ಆರಾಮಾಗಿ
ಈ ರೀತಿ ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡ್ಕೋಬೋದು. ರುಚಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಅಕ್ಕಿ ಹಿಟ್ಟು ಜೊತೆ ಹೊಂದ್ಕೊಂಡಾಗ ಇನ್ನೂ ಕ್ರಿಸ್ಪಿಯಾಗಿ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಆದಷ್ಟು ಚಿಕ್ಕದಾಗಿ ಚಾಪ್ ಮಾಡ್ಕೊಳ್ಳಿ. ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಒಟ್ಟಿಗೆ ಹಾಕ್ಕೊಂಡು ಚಾಪ್ ಮಾಡ್ಕೊಂಡಿದ್ದೀನಿ ಇಲ್ಲಿ. ಮತ್ತು ಶುಂಠಿ. ಸೊ ಶುಂಠಿ ಕೂಡ ಒಂದು ರೀತಿ ಮಸಾಲೆ ರೊಟ್ಟಿ ಥರ ಆಗುತ್ತೆ, ತುಂಬಾ ರುಚಿಯಾಗುತ್ತೆ. ಸೊ ಇದಿಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟು ಕೂಡ ಇದೆ. ಸೊ ಇದಕ್ಕೆ ನಾನು ನೆಕ್ಸ್ಟು ಆಲ್ಮೋಸ್ಟ್ ಒಂದು 1/4 ಸ್ಪೂನಷ್ಟು ಜೀರಿಗೆನ ಹಾಕೋತೀನಿ. ಜೀರಿಗೆ ಹೆಚ್ಚಾಗಿ ಹಾಕ್ಕೊಂಡ್ರೂ ಬಹಳನೇ ರುಚಿಯಾಗಿ ಬರುತ್ತೆ. ಸೊ ಆಲ್ಮೋಸ್ಟ್ 1.5 ಟೇಬಲ್ ಸ್ಪೂನಷ್ಟು ಬಳಸ್ಕೊತಾ ಇದ್ದೀನಿ. ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಆಲ್ಮೋಸ್ಟ್ ಒಂದು 1/2 ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಬಳಸ್ಕೊತೀನಿ. ಆಮೇಲೆ ಬೇಕಾದರೆ ನಾವು ಆ್ಯಡ್ ಮಾಡ್ಕೊಬೋದು ಹೆಚ್ಚು ಕಮ್ಮಿ. ಸೊ ಹಾಗಾಗಿ ಉಪ್ಪನ್ನ ಬಳಸ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದೆಲ್ಲ ಐಟಮ್ಸ್ನು ಇದಕ್ಕೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇನ್ನು ಚಿಕ್ಕದಾಗಿ ಚಾಪ್ ಮಾಡಿಟ್ಕೊಂಡಿದ್ದಂಥ ಎಲ್ಲ ಐಟಮ್ಸ್ಗಳನ್ನೂ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ತುಂಬಾ ರುಚಿ ಅನಿಸುತ್ತೆ. ಆ್ಯಂಡ್ ಇದ್ರ ಟೇಸ್ಟ್ ಅಂತೂ ಪಕ್ಕಾ ಈ ಮಸಾಲೆ ವಡೆ ಟೇಸ್ಟ್ ಬರುತ್ತಲ್ಲ ಆ ರೀತಿ ಇತ್ತು. ಫ್ರೈ ಆದಮೇಲೆ ಸಿಕ್ಕಾಪಟ್ಟೆ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಇನ್ನು ಇದಕ್ಕೆ ನೀವು ಬೇರೆ ರೀತಿ ವೆಜಿಟೇಬಲ್ಸ್ ಕೂಡ ಹಾಕ್ಕೊಂಡು ಮಾಡ್ಬೋದು, ಬೀನ್ಸ್ ಕೂಡ. ಆದರೆ ಆದಷ್ಟು ಚಿಕ್ಕದಾಗಿ ಹೆಚ್ಕೊಂಡ್ರೆ ರುಚಿ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಇಲ್ಲೂ ಕೂಡ ಶುಂಠಿ ಕೂಡ ನಾನು ನೀಟಾಗಿ ಗ್ರೇಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಶುಂಠಿ ಹಾಗೆ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿ ಅನಿಸಲ್ಲ ಅಲ್ವಾ. ಸೊ ಹಾಗಾಗಿ ಚೆನ್ನಾಗಿ ಅದು ಮಿಕ್ಸ್ ಆಗಬೇಕು. ಲಿಟ್ರಲಿ ಒಂದು ವಡೆ, ಬಟ್ ಆದರೆ ವಡೆಗೆ ನಾವು ಕಡಲೆಬೇಳೆ ನೆನೆಸಿ ಮಾಡ್ತೀವಿ. ಬಟ್ ಆದರೆ ಇಲ್ಲಿ ಅಕ್ಕಿ ಹಿಟ್ಟು ಜೊತೆ ಕೂಡ ಇದು ಬಹಳನೇ ರುಚಿ ಕೊಡುತ್ತೆ. ಆ್ಯಂಡ್ ತುಂಬ ಪ್ರೋಟೀನ್ಸ್ ಕೂಡ ಇರುತ್ತೆ, ಎಲ್ಲದೂ ಸಿಗುತ್ತೆ. ಆ್ಯಂಡ್ ಜಾಸ್ತಿ ಎಣ್ಣೆ ಕೂಡ ಬೇಕಾಗಿಲ್ಲ, ತುಂಬ ಈಸಿಯಾಗಿ ಮಾಡ್ಕೋಬೋದು. ಆ್ಯಂಡ್ ಎಲ್ಲನೂ ಹೆಚ್ಚಿಟ್ಕೊಂಡ್ಬಿಟ್ರೆ ಕ್ವಿಕ್ಕಾಗಿ ಮಾಡ್ಕೋಬೋದು ಈ ಒಂದು ರೊಟ್ಟಿನ. ಸೊ ಇದನ್ನೆಲ್ಲ ನೀಟಾಗಿ ಕಲಿಸ್ಕೊಂಡೆ. ಎಲ್ಲ ಐಟಮ್ಸ್ನು ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಆ್ಯಂಡ್ ಒಂದು ಹದಕ್ಕೆ ಬರೋ ತನಕನೂ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಇದಕ್ಕೆ. ಆ್ಯಂಡ್ ಇದನ್ನು ತಣ್ಣೀರಲ್ಲೇ ಹಾಕ್ಕೊಂಡು ನಾನು ಕಲಿಸ್ಕೊತಾ ಇದ್ದೀನಿ. ಕೆಲವ್ರಿಗೆ ಡೌಟ್ ಇರುತ್ತೆ ತಣ್ಣೀರು ಹಾಕಿದ್ರೆ ಗಂಟಾಗುವಂಥದ್ದಾಗಲಿ ಅಥವಾ ಚೆನ್ನಾಗಿ ಮಿಕ್ಸ್ ಆಗಲ್ಲ ಅಂತ ಹೇಳಿ. ಆ ಥರ ಏನೂ ಇಲ್ಲ, ಬಹಳನೇ ರುಚಿಯಾಗಿ ಬರುತ್ತೆ. ಆಲ್ಮೋಸ್ಟ್ ಅರ್ಧ ಮಿಕ್ಸ್ ಮಾಡಾದ್ಮೇಲೆ ನಾನಿಲ್ಲಿ ಹುರಿದಿಟ್ಕೊಂಡಿದ್ದಂಥ ಎಳ್ಳು ಹಾಕೋತಾ ಇದ್ದೀನಿ. ಎಳ್ಳು ಪುಡಿ ಅಲ್ಲ, ಜಸ್ಟ್ ಎಳ್ಳನ್ನ ನೀಟಾಗಿ ಹಸಿ ವಾಸನೆ ಹೋಗೋ ತನಕ ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ತುಂಬಾ ರುಚಿ ಇರುತ್ತೆ. ಹುರಿದಿರ್ತೀವಲ್ಲ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಹಾಗೆ ಕೂಡ ತಿನ್ಬೋದು, ಬಹಳನೇ ರುಚಿಯಾಗಿರುತ್ತೆ. ಇನ್ನು ಈ ರೀತಿ ಎಲ್ಲ ಮಸಾಲೆ ಐಟಮ್ಸ್ ಜೊತೆಗೆ ಎಳ್ಳು ಹಾಕಿದ್ರೆ ಇನ್ನೂ ರುಚಿ ಹೆಚ್ಚಾಗುತ್ತೆ. ಸೊ ಕಂಪ್ಲೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿ ಒಂದು ಹದಕ್ಕೆ ತಂದಮೇಲೆ ಈ ರೀತಿ ಬರುತ್ತೆ. ತುಂಬಾ ಸಾಫ್ಟ್ ಅಂತ ಅನಿಸುತ್ತೆ, ತಟ್ಟಕ್ಕೂ ಬಹಳನೇ ಈಸಿ ಆಗುತ್ತೆ. ಆ್ಯಂಡ್ ತುಂಬ ರುಚಿಯಾಗಿ ಬರುತ್ತೆ. ಎಣ್ಣೆ ಕಮ್ಮಿ, ಬಹಳ ಕಮ್ಮಿ, ವೆರಿ ಮಿನಿಮಲ್ ಎಣ್ಣೆಯಲ್ಲಿ ಇದನ್ನು ಮಾಡ್ಕೋಬೋದು. ಒಂದು ಹೆಲ್ದಿ ರೊಟ್ಟಿ ಅಂತ ಕೂಡ ಹೇಳ್ಬೋದು. ಇದನ್ನು ಬಹಳನೇ ರುಚಿಯಾಗಿ ಇರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಇನ್ನು ಇದನ್ನು ತಟ್ಟಬೇಕಾದಾಗ ಈ ರೀತಿ ಒಂದು ಮಣೆ ಮೇಲೆ ಅಥವಾ ಸ್ಲ್ಯಾಬ್ ಮೇಲೆ ಈ ರೀತಿ ಒಂದು ಕಾಟನ್ ಬಟ್ಟೆ ತೊಗೊಂಡು ಅದನ್ನು ಒಂದು ಸ್ವಲ್ಪ ಒದ್ದೆ ಮಾಡಿಕೊಂಡು ಅದನ್ನು ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತೊಗೊಂಡು ನೀಟಾಗಿ ಈ ರೀತಿ ತಟ್ತಾ ಬರಬೇಕು. ಎಷ್ಟು ಚೆನ್ನಾಗಿ ಎಷ್ಟು ಸಣ್ಣಕ್ಕೆ ಬೇಕೋ ಅಷ್ಟು ಸಣ್ಣಕ್ಕೆ ನಾವು ಇದನ್ನು ತಟ್ಕೋಬೋದು. ಬಹಳನೇ ರುಚಿ ಬರುತ್ತೆ. ಆ್ಯಂಡ್ ಇದನ್ನು ತಟ್ಟಬೇಕಾದಾಗಲೇ ನಿಮಗೆ ಆ ಮಸಾಲೆ ಸ್ಮೆಲ್ ಬರುತ್ತೆ. ಸ್ಪೆಷಲಿ ನಾವು ಇದಕ್ಕೆ ಶುಂಠಿ ಹಾಕಿರೋದ್ರಿಂದ ಆ ಸ್ಮೆಲ್ ಅಂತೂ ಮಸಾಲೆದು ತುಂಬ ರುಚಿಯಾಗಿ ಅನಿಸುತ್ತೆ. ಇನ್ನು ಈ ರೀತಿ ತಟ್ಟೋ ರೊಟ್ಟಿ ಮಾಡ್ಕೊಳ್ಳೋದು ಬಹಳನೇ ರುಚಿ ಅನಿಸುತ್ತೆ. ಕೆಲವರು ಬಳಿಯೋ ರೊಟ್ಟಿ ಅಂತ ಮಾಡ್ತಾರೆ, ಇನ್ನು ಕೆಲವು ಕಡೆ ತಟ್ಟೋ ರೊಟ್ಟಿ ಅಂತ ಮಾಡ್ತಾರೆ. ಸೊ ಇದು ಬಂದು ತಟ್ಟೋ ರೊಟ್ಟಿ. ಅಕ್ಕಿ ರೊಟ್ಟಿನ ನಾವು ಸುಮ್ಮನೆ ಹಾಗೆ ಕಲಿಸ್ಕೊಂಡು ಸ್ವಲ್ಪ ತೆಳು ಕನ್ಸಿಸ್ಟೆನ್ಸಿಯಿಂದ ತೊಗೊಂಡು ದಪ್ಪ ಹಂಚಿಟ್ಕೊಂಡು ಅದರಲ್ಲಿ ಮೇಲೆ ಕೂಡ ಬಳಿಬೋದು. ಬಟ್ ಅದು ಕೂಡ ಈಸಿ ಅಂತ ಅನಿಸುತ್ತೆ. ಬಟ್ ಅದನ್ನು ತುಂಬ ಹೊತ್ತು ಇಟ್ಟು ತಿನ್ನೋಕ್ಕಾಗಲ್ಲ. ಯಾವುದೇ ಒಂದು ರೊಟ್ಟಿ ಐಟಮ್ಸು ಬಿಸಿ ಬಿಸಿಯಲ್ಲಿ ತಿಂದ್ರೇ ಅದರ ರುಚಿ ಹೆಚ್ಚು. ಆ್ಯಂಡ್ ಅದರದ್ದು ರುಚಿ ಟೇಸ್ಟ್ ಎಲ್ಲನೂ ಬಿಸಿದ್ರಲ್ಲೇ ಗೊತ್ತಾಗುತ್ತೆ. ಸೊ ಇಷ್ಟೇ ಹಾಕ್ತಾ ಇರೋದು ನಾನು. ತುಪ್ಪ ಅಥವಾ ಎಣ್ಣೆ ಅಥವಾ ಬೆಣ್ಣೆ ಇತ್ತು ಅಂತಂದರೆ ಅದು ಕೂಡ ಯಾವುದು ಬೇಕೋ ನಿಮಗೆ ಅದನ್ನು ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಈ ರೀತಿ ಗ್ರೀಸ್ ಮಾಡಿಕೊಂಡು ರೊಟ್ಟಿನ ಚೆನ್ನಾಗಿ ತಿರುವಾಕಿ ಬೇಯಿಸ್ಕೊಂಡ್ರೆ ಬಹಳನೇ ರುಚಿಯಾಗಿರುವಂಥ ಅಕ್ಕಿ ರೊಟ್ಟಿ ರೆಡಿ ಆಗಿಬಿಡುತ್ತೆ. ಇನ್ನು ಸಬ್ಬಕ್ಕಿ ಸೊಪ್ಪು ಹಾಕಿರೋದ್ರಿಂದ ಸ್ಮೆಲ್ಲು ಹಾಗೂ ಘಮ. ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ ಲ್ಯಾಕ್ಟೇಷನ್ ಮದರ್ಸ್ ಇದ್ದಾರೆ ಅಂದರೆ ಅವ್ರಿಗೆ ಒಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಯಾವುದೇ ರೀತಿ ಎಣ್ಣೆ ಜಾಸ್ತಿ ಬಳಸೋದಿರಲ್ಲ ಆ್ಯಂಡ್ ರುಚಿಯಾಗಿ ಮಾಡ್ಕೊಂಡು ತಿನ್ಬೋದು. ಸೊ ಅದಾಗಿತ್ತು ನನ್ನ ನೈಟ್ನ ಡಿನ್ನರ್. ಅದ್ರ ಜೊತೆ ಚಟ್ನಿ ಪುಡಿ ಅಥವಾ ಜಸ್ಟ್ ಸಿಂಪಲ್ ತುಪ್ಪ ಹಾಕ್ಕೊಂಡು ಕೂಡ ನಾವು ಅದನ್ನು ತಿನ್ಬೋದು. ಬಹಳನೇ ರುಚಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ಒಂದ್ಸತಿ ಹೇಳಿ.
ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ನನ್ನ ಆಫೀಸ್ಗೆ ರೆಡಿ ಆಗಬೇಕಿತ್ತು. ಹಾಗೆ ಕ್ವಿಕ್ಕಾಗಿ ಗೆಟ್ ರೆಡಿ ವಿತ್ ಮೀ ಕೂಡ ಮಾಡ್ತಾಯಿದ್ದೀನಿ. ಯೂಶ್ವಲಿ ಬೆಳಗ್ಗೆ ಹೊತ್ತು ಎದ್ದು ತಲೆ ಸ್ನಾನ ಮಾಡುವಂಥದ್ದು ಸ್ವಲ್ಪ ಕಷ್ಟ ಅನ್ನಿಸ್ತಾಯಿತ್ತು. ಸೊ ಹಾಗಾಗಿ ನನ್ನ ಕೂದಲು ಕೂಡ ಆಲ್ಮೋಸ್ಟ್ ಶಾರ್ಟ್ ಮಾಡಿಸಿದ್ದೀನಿ. ಬಿಕಾಸ್ ಅರ್ಲಿಯರ್ ಅದನ್ನು ಒಣಗಿಸೋದು, ಬ್ಲೋ ಡ್ರೈ ಮಾಡೋದು ಸ್ವಲ್ಪ ಟೆನ್ಷನ್ ಅನ್ನಿಸ್ತಾಯಿತ್ತು. ಮತ್ತು ಹಾಗೆ ಒಣಗಿಸ್ದಲ್ಲೇ ಬಿಟ್ಬಿಟ್ರೆ ತಲೆನೋವು ಬರುವಂಥದ್ದು, ಸೈನಸ್ ಇಶ್ಯೂಸ್ ಆ ಥರದ್ದೆಲ್ಲ ಪ್ರಾಬ್ಲಮ್ ಆಗ್ತಾಯಿತ್ತು. ಸೊ ಹಾಗಾಗಿ ನನಗೆ ಬಹಳನೇ ಇಷ್ಟ ಆಗುವಂಥ ಲಾಂಗ್ ಹೇರ್ಸ್ನ ಶಾರ್ಟ್ ಮಾಡಿಸಿದ್ದೀನಿ. ಸೊ ಐ ಥಿಂಕ್ ಇನ್ನೊಂದು 1.5 ಮಂತಲ್ಲಿ ಪ್ರಾಬಬ್ಲಿ ಇನ್ನೂ ಸ್ವಲ್ಪ ಉದ್ದ ಬರುತ್ತೆ, ನೋಡಬೇಕು. ಮೇಂಟೈನ್ ಮಾಡೋದಕ್ಕೆ ಟೈಮ್ ಆಗ್ತಾಯಿಲ್ಲ ಅನ್ನೋ ಕಾರಣಕ್ಕೆ ನಾನು ಕಟ್ ಮಾಡಿದೆ. ಬಟ್ ಎಸ್, ಐ ಆಮ್ ಹ್ಯಾಪಿ ವಿತ್ ವಾಟ್ ಐ ಹ್ಯಾವ್ ಅಂತ ಅನಿಸುತ್ತೆ. ಸೊ ಕ್ವಿಕ್ಕಾಗಿ ನನ್ನ ಮಾಯ್ಶ್ಚರೈಸರಿಂದ ನಾನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕೂ ಮುಂಚೆ ಡ್ಯಾಂಪ್ ಹೇರ್ಗೆ ನಾನು ಸೀರಮ್ನ ಅಪ್ಲೈ ಮಾಡಿದ್ದೀನಿ. ಸೊ ಈ ಒಂದು ಸೀರಮ್ ನಾನು ತುಂಬ ದಿವಸದಿಂದ ಬಳಸ್ತಾ ಇದ್ದೀನಿ. ಪ್ರಾಡಕ್ಟ್ ಕೂಡ ಹಾಗೇ ಇದೆ, ಕಮ್ಮಿ ಆಗ್ತಾನಿಲ್ಲ. ಬಿಕಾಸ್ ಸೀರಮ್ ನಿಮಗೆ ಗೊತ್ತಿರೋ ಹಾಗೆ ಜಾಸ್ತಿ ಅಂತೂ ಬಳಸಲ್ಲ, ಜಸ್ಟ್ 1 or 2 ಪಂಪ್ಸ್ ಅಷ್ಟೇ ಯೂಸ್ ಮಾಡೋದ್ರಿಂದ ತುಂಬ ದಿವಸ ಅದು ಬಾಳಿಕೆ ಬರುತ್ತೆ. ಆ್ಯಂಡ್ ಸ್ಟಾರ್ಟಿಂಗ್ ವಿತ್ ಒಂದು ಮಾಯ್ಶ್ಚರೈಸರಿಂದ ಸ್ಟಾರ್ಟ್ ಮಾಡ್ತೀನಿ, ಸೊ ದಟ್ ನನ್ನ ಸ್ಕಿನ್ ಹೈಡ್ರೇಟೆಡ್ ಆಗಿ ಇರುತ್ತೆ. ಆ್ಯಂಡ್ ಯೂಶ್ವಲಿ ಸ್ನಾನ ಮಾಡ್ಕೊಂಡು ಬಂದ ತಕ್ಷಣ ನಮ್ಮ ಮುಖ ತುಂಬ ಟೈಟ್ ಅನಿಸೋದು, ಅಥವಾ ನಾವು ಯೂಸ್ ಮಾಡೋಂಥ ಕೆಮಿಕಲ್ ಸೋಪ್ ಇರ್ಬೋದು ಅಥವಾ ಹೈ pH ಸೋಪ್ ಇದ್ದಾಗ ಕೆಲವೊಂದು ಸತಿ ಏನು ಅನಿಸುತ್ತೆ, ತುಂಬ ಡ್ರೈ ಅಂತ ಅನಿಸುತ್ತೆ ಸ್ಕಿನ್ನು. ಸೊ ಹಾಗಾಗಿ ಫಸ್ಟ್ ಬಂದ ತಕ್ಷಣ ನಾನು ಅಪ್ಲೈ ಮಾಡುವಂಥದ್ದು ಮಾಯ್ಶ್ಚರೈಸರ್ ಒಂದೇ ಸಾಕಾಗುತ್ತೆ ಥ್ರೂ ಔಟ್ ದ ಡೇ. ಬಟ್ ಆದರೆ ತುಂಬ ಪೊಲ್ಯೂಷನ್ ಮತ್ತು ಸನ್ನಲ್ಲಿ ಓಡಾಡೋದ್ರಿಂದ ಒಂದು ಸ್ವಲ್ಪ ಸನ್ಸ್ಕ್ರೀನ್ ಅಂತೂ ಖಂಡಿತ ಬೇಕು ಅನಿಸುತ್ತೆ. ಸೊ ಹಾಗಾಗಿ ನಾನು ಮಾಯ್ಶ್ಚರೈಸರ್ ಆದಮೇಲೆ ನನ್ನ ಬೇಸಿಕ್ ಸನ್ಸ್ಕ್ರೀನ್ನ ಬಳಸ್ತಾ ಇದ್ದೀನಿ. ಆ್ಯಂಡ್ ಎಸ್, ಆ್ಯಸ್ ಯೂಶ್ವಲ್ ಒಂದು ಎನ್ಹ್ಯಾನ್ಸ್ ಮಾಡುವಂಥದ್ದು ನಮ್ಮ ಬ್ಯೂಟಿನ, ನಮ್ಮ ಕಣ್ಣುಗಳು ಹಾಗೆ ನಮ್ಮ ಲಿಪ್ಸ್ ಕೂಡ. ಸೊ ಹಾಗಾಗಿ ಇವತ್ತು ಒಂದು ಸ್ವಲ್ಪ ಡಾರ್ಕ್ ಶೇಡ್ ಇರೋವಂಥ ಲಿಪ್ಸ್ಟಿಕ್ನ ಬಳಸ್ತಾ ಇದ್ದೀನಿ. ಆಲ್ಮೋಸ್ಟ್ ಮರೂನ್ ಶೇಡ್ ಇದೆ. ಸೊ ಇದನ್ನು ಔಟ್ಲೈನಿಂಗಿಗೆ ಬಳಸ್ತೀನಿ. ಆ್ಯಂಡ್ ಇನ್ನರ್ ಕಾರ್ನರಲ್ಲಿ ನನ್ನ ನೂಡ್ ಶೇಡ್ ಏನಿದೆ ಅದನ್ನೇ ಬಳಸ್ತೀನಿ. ಸೊ ಎರಡು ಕಂಬೈನ್ ಆಗಿ ಒಂದು ಬ್ಯೂಟಿಫುಲ್ ಕಲರ್ ಕೊಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ತುಂಬ ಚೆನ್ನಾಗಿ ಅನಿಸುತ್ತೆ. ಥ್ರೂ ಔಟ್ ದ ಡೇ ಲಾಂಗ್ ಲಾಸ್ಟಿಂಗ್ ಲಿಪ್ಸ್ಟಿಕ್ ಅಂತ ನನಗೆ ಅನಿಸುತ್ತೆ. ಆ್ಯಂಡ್ ಮೋರ್ ಓವರ್ ಇದು ಲಿಕ್ವಿಡ್ ಲೈನರ್ಸ್ ಇರೋದ್ರಿಂದ ಅಥವಾ ಲಿಕ್ವಿಡ್ ಲಿಪ್ಸ್ಟಿಕ್ಸ್ ಇರೋದ್ರಿಂದ ತುಂಬ ಸತಿ ಅಪ್ಲಿಕೇಶನ್ಸ್ ಏನೂ ಬೇಕಾಗೋದಿಲ್ಲ. ಸೊ ಮಾರ್ನಿಂಗ್ ಹೇಗೆ ರೆಡಿ ಆಗ್ತೀನೋ, ಸೊ ಥ್ರೂ ಔಟ್ ದ ಡೇ ಅದನ್ನು ಕ್ಯಾರಿ ಮಾಡ್ಬೋದು. ಆ್ಯಂಡ್ ಕಾಜಲ್ ಯೂಶ್ವಲಿ ಪ್ರಿಫರ್ ಮಾಡೋದಿಲ್ಲ ನಾನು, ಬಿಕಾಸ್ ನಂದು ಸ್ವಲ್ಪ ಆಯಿಲಿ ಸ್ಕಿನ್ ಇರೋದ್ರಿಂದ ಕೆಲವು ಸತಿ ಡಾರ್ಕ್ ಸರ್ಕಲ್ಸ್ ಆಗುವಂಥದ್ದು ಆ ರೀತಿ ಇರುತ್ತೆ. ಸೊ ದಿಸ್ ಈಸ್ ಮೈ ವೆರಿ ಕ್ವಿಕ್ ಗೋ ಟು ಮೇಕಪ್ ಅನಿಸುತ್ತೆ, ಗೋ ಟು ಆಫೀಸ್ ಮೇಕಪ್ ಅಂತ ಅನ್ಕೋತೀನಿ. ಸೊ ಒಂದು ಸ್ವಲ್ಪ ಹೇರ್ ಡ್ರೈ ಆದಮೇಲೆ ಕರ್ಲಿ ವೇವಿ ಹೇಗಿದೆಯೋ ಅದನ್ನು ಹಾಗೆ ಬಿಟ್ಬಿಡ್ತೀನಿ. ತುಂಬ ಸೆಟ್ ಮಾಡೋಕ್ಕೆ ಅಥವಾ ತುಂಬ ಹೀಟ್ ಅಪ್ಲೈ ಮಾಡಲಿಕ್ಕೆ ಹೋಗಲ್ಲ. ಕೆಲವೊಂದು ಸತಿ ತುಂಬ ಸ್ಪೆಷಲ್ ಒಕೇಶನ್ಸ್ ಇದೆ ಅಂದಾಗಷ್ಟೇ ಕೆಲವು ಹೀಟಿಂಗ್ ಪ್ರಾಡಕ್ಟ್ಸ್ ಅಥವಾ ಹೀಟಿಂಗ್ ಇನ್ಸ್ಟ್ರೂಮೆಂಟ್ಸ್ನ ಬಳಸ್ತೀನಿ. ಆ್ಯಂಡ್ ಅದಾದಮೇಲೆ ನನ್ನ ಡ್ರೆಸ್ಗೆ ಇವತ್ತು ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ಗೆ ಮ್ಯಾಚ್ ಆಗುವಂಥ ಪುಟ್ಟಾದಂಥ ಜುಮ್ಕಿ ಇತ್ತು. ಸೊ ಯೂಶ್ವಲಿ ಈ ರೀತಿ ಜುಮ್ಕಾಸ್ ನಮಗೆ ತುಂಬ ಕಡೆ ಸಿಗುತ್ತೆ, ಎಸ್ಪೆಷಲಿ ಸ್ಟ್ರೀಟ್ ಶಾಪಿಂಗ್ ಹೋದಾಗ ಈ ರೀತಿ ಜುಮ್ಕಾಸ್ ತುಂಬ ಚೆನ್ನಾಗಿ ಸಿಗುತ್ತೆ ಕಲೆಕ್ಷನ್. ಸೊ ಐ ಥಿಂಕ್ ಇದನ್ನು ನಾನು ಜಯನಗರ್ಗೆ ಹೋದಾಗ ತೊಗೊಂಡು ಬಂದಿದ್ದು. ಸೊ ತುಂಬ ದಿವಸ ಆಗಿದೆ, ಬಟ್ ತುಂಬ ಇನ್ನೂ ಚೆನ್ನಾಗಿ ಅನಿಸುತ್ತೆ. ಈ ರೀತಿ ಕಾಂಬಿನೇಷನ್ ಹಾಕಿದಾಗ ಇನ್ನೂ ಪ್ರಿಟಿಯಾಗಿ ಕಾಣಿಸೋಕ್ಕೆ ಶುರು ಆಗ್ತೀವಿ. ಸೊ ಸೆಲ್ಫ್ ಅಪ್ರೈಸಿಂಗ್ ಅಂತ ಅನಿಸುತ್ತೆ. ಎಸ್, ಇದಾಗಿತ್ತು ಇವತ್ತಿನ ಡೇ ವ್ಲಾಗ್. ಐ ಹೋಪ್ ನಿಮ್ಗೆಲ್ಲರಿಗೂ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಆ್ಯಂಡ್ ಇನ್ನೂ ಬೇರೆ ರೀತಿ ಕಂಟೆಂಟ್ಸ್ ನೀವೇನಾದರೂ ನನ್ನ ಚಾನಲಲ್ಲಿ ನೋಡಬೇಕು ಅಂತಂದರೆ ಡೆಫಿನೆಟ್ಲಿ ಕಮೆಂಟ್ ಮಾಡಿ ಹೇಳಿ, ಅದನ್ನು ಕೂಡ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, ಲವ್ ಯು ಆಲ್ ಆ್ಯಂಡ್ ಬಾಯ್.